ಸರ್ ನಿಗಮ ನೇಮಕ ವಿಚಾರ ವಿಳಂಬ ಆಗ್ತಾ ಇದೆ ಸರ್. ಈಗ ಸಂಕ್ರಾಂತಿ ಕಳೀತು ಆದರೂ ಈವರೆಗೂ ಪಟ್ಟಿ ಫೈನಲ್ ಆಗಿಲ್ಲ. ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ, ಭಾಳ ಬೇಗ ನಾವು ಮಾಡ್ತೇವೆ, ಇನ್ನು ಮುಂದಕ್ಕೆ ಹಾಕೋದಿಲ್ಲ ಅಂತ ಹೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಅಧ್ಯಕ್ಷರು ಹೇಳಿದ ಮೇಲೆ ಅನೇಕ ಸಂದರ್ಭದಲ್ಲಿ ಅದೆಲ್ಲ ಸತ್ಯ ಇರುತ್ತೆ. ಸರ್ ಹುದ್ದೆ ವಿಚಾರ ನೀವು ಹೈಕಮಾಂಡ್ ಹೇಳಿದ ಮೇಲೆ ಅಲ್ಲಿಗೆ ಮುಗೀತು ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಆದರೆ ಮಾಗಡಿ ಬಾಲಕೃಷ್ಣ ಅವರು ಯಾರು ಡಿ ಸಿ ಎಂ ಹುದ್ದೆ ಕೇಳ್ತಾರೆ ಅವರು 2 ಲೋಕಸಭಾ ಕ್ಷೇತ್ರವನ್ನು ಗೆಲ್ಸ್ಕೊಂಬರ್ಲಿ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಿದರು. ಸುಮ್ಮನೆ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಈಗ ನಾನು ಮೊದಲೇ ಹೇಳಿದ್ದೇನೆ, AICC ಅಧ್ಯಕ್ಷರು ಹೇಳಿದ ಮೇಲೆ ಅದು ಅಲ್ಲಿಗೆ ಅಂತಿಮ. ಯಾರೇನೇ ಹೇಳಿಕೆ ಕೊಟ್ಟರು ಅದಕ್ಕೇನು ಅರ್ಥ ಬರೋದಿಲ್ಲ. ಅಪ್ರಸ್ತುತ ಅವರು ಹೇಳಿಕೆ, ಅಧ್ಯಕ್ಷರ ಹೇಳಿಕೆ ಚರ್ಚನೆ ಅಪ್ರಸ್ತುತನ ಅಲ್ಲಲ್ಲ. AICC ಅಧ್ಯಕ್ಷರು ಅದರ ಮೇಲೆ ಹೇಳಿದ ಮೇಲೆ ಅಲ್ಲಿಗೆ ತೆರೆ ಎಳೆದಿದ್ದಾರೆ ಅವರು. ಅದು ಪ್ರಸ್ತುತ ಅಪ್ರಸ್ತುತ ಪ್ರಶ್ನೆ ಬರೋದಿಲ್ಲ. ಸರ್, ಹಾವೇರಿ ಕೇಸಲ್ಲಿ ಸಂತ್ರಸ್ತೆ ಹೇಳ್ತಿದ್ದಾರೆ, ಪ್ರಕರಣದಲ್ಲಿ ಇಲ್ಲದವ್ರನ್ನೆಲ್ಲರೂ ಅರೆಸ್ಟ್ ಮಾಡ್ತಿದ್ದಾರೆ. ಇದು ತನಿಖೆ, ಸಂಪೂರ್ಣ ತನಿಖೆ ಆಗಲಿ, ಅಲ್ಲಿ ತನಕ ನಾನು ಏನನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗಾಗಲೇ ಅವರು 7-8 ಜನನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಮಧ್ಯೆ ಅವರು ಸಂತ್ರಸ್ತೆ ಊರಿಗೆ ಹೋಗಬೇಕು, ನಾನು ನಮ್ಮ ಊರಿಗೆ ಅಂತ ಕೇಳಿಕೊಂಡಾಗ ಅವರು ಊರಿಗೆ ತೊಗೊಂಡೋಗಿ ಬಿಟ್ಟಿದ್ದಾರೆ. ಅದೇನು ತನಿಖೆಯಲ್ಲಿ ಹೊರಗಡೆ ಬರುತ್ತೆ ಅದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಈಗಾಗಲೇ ನಮ್ಮ ಅಲ್ಲಿನ ಇನ್ಸ್ಪೆಕ್ಟ್ರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಅದಕ್ಕೆ ಮುಂದೆ ತನಿಖೆ ಆದಮೇಲೆ ವರದಿ ಬರಲಿ. ಬಿಜೆಪಿ ಅವರು SIT ಮಾಡಬೇಕು ಅಂತ ಹೇಳ್ತಾರೆ, ಮಾಡ್ತಿಲ್ಲ, ಯಾಕೆ ಮಾಡ್ತಿಲ್ಲ ಈ ಕೇಸಲ್ಲಿ? ಅವ್ರು ಹೇಳ್ತಾ ಇರ್ತಾರೆ, SIT ಹೇಳ್ತಾರೆ, CBI ಹೇಳ್ತಾರೆ, CID ಹೇಳ್ತಾರೆ. ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಳ್ತಾ ಹೋದರೆ ಆಡಳಿತ ನಡೆಸೋದಿಲ್ಲ, ನಡೆಸೋಕ್ಕಾಗೋದಿಲ್ಲ. ನಾವು ಹೇಳಿದಾಗ ಅವ್ರು ಕೇಳಿದ್ರ? ನಾವು ಅನೇಕ ಸಾರಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೇಳಿದ್ವಪ್ಪ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನಮ್ಮನ್ನು ಕೇಳಿ ಏನು ಆಡಳಿತ ಮಾಡ್ತಾಯಿದ್ರು ಅವರು? ನಾವು ಈ ರಾಜ್ಯದ ಜನರಿಗೆ ಏನು ಮಾತು ಕೊಟ್ಟಿದ್ದೇವೆ, ಒಂದು ಒಳ್ಳೆಯ ಆಡಳಿತ ಕೊಡ್ತೇವೆ, ಜನಪರವಾದ ಆಡಳಿತ ಕೊಡ್ತೇವೆ ಅಂತ ಹೇಳಿದ್ದೇವೆ, ಆ ಕೆಲಸ ಮಾಡ್ತೀವಿ.